ಮೂವಿ ಲವರ್ಸ್ ಗೆಟ್ ರೆಡಿ. ನಾನು ಇವತ್ತು ಹೇಳ್ತಿರುವಂಥ ಈ 10 ಮೂವೀಸ್ಗಳನ್ನ ನೀವು ನೋಡಿಲ್ಲ ಅಂತಂದರೆ ಖಂಡಿತ ಇವತ್ತೇ ನೋಡೋದಕ್ಕೆ ಪ್ರಯತ್ನ ಪಡಿ. 10 ಮೂವೀಸ್ನೂ ಆಗೋದಿಲ್ಲ, ಬಟ್ 1 by 1 ನೋಡೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತಂದರೆ ಆಲ್ ದೀಸ್ ಮೂವೀಸ್ ಆರ್ ಗೋಯಿಂಗ್ ಟು ಗಿವ್ ಯು ಗೂಸ್ ಬಂಪ್ಸ್, ಸಸ್ಪೆನ್ಸ್, ಥ್ರಿಲ್ಲರ್, ಆ್ಯಕ್ಷನ್, ಅಡ್ವೆಂಚರ್ ಆ್ಯಂಡ್ ಡ್ರಾಮಾ. ಟಾಪ್ 1ನಲ್ಲಿರುವಂಥ ಮೂವಿ, ದ್ಯಾಟ್ಸ್ ಮೈ ಫೇವ್ರೆಟ್ ಮೂವಿ. ತುಂಬ ಜನಗಳಿಗೆ ಗೊತ್ತೇ ಇಲ್ಲ ಆ ಮೂವಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 10, ಪೋಲಾರ್. ಈ ಮೂವಿ ನೆಟ್ಫ್ಲಿಕ್ಸಲ್ಲಿದೆ. ಒಬ್ಬ ಟಾಪ್ ಅಸಾಸಿನ್ ಒಂದು ರಷ್ಯನ್ ಮಾಫಿಯಾ ಗ್ರೂಪ್ಗೆ ವರ್ಕ್ ಮಾಡ್ತಿರ್ತಾನೆ. ಅವನಿಗೆ ಆಲ್ ಆಫ್ ಅ ಸಡನ್ ನಾನು ರಿಟೈರ್ಮೆಂಟ್ ತೊಗೋಬೇಕು ಅಂತ ಅನ್ಸುತ್ತೆ. ರಿಟೈರ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಮೈ ಫೈನಲ್ ಅಸೈನ್ಮೆಂಟ್ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರುವಂಥ ಅಸೈನ್ಮೆಂಟ್ನ ಮುಗಿಸ್ತಾನೆ, ರಿಟೈರ್ ಆಗ್ತಾನೆ. ಆದರೆ ಇವನು ಫೈನಲ್ ಆಗಿ ಅಸೈನ್ಮೆಂಟ್ ಮಾಡಿರ್ತಾನಲ್ಲ, ಅವನಿಗೆ ಆಗಬೇಕಾಗಿರುವಂಥ ಪೇಮೆಂಟ್ ಏನಿರುತ್ತೆ ಆ ಪೇಮೆಂಟ್ನ ಕೊಡೋದಿಲ್ಲ ಯಾರು ಕೆಲಸ ಮಾಡಿಸ್ಕೊಂಡಿರ್ತಾರಲ್ಲ ಅವರು. ಸೊ ನನಗೇನೆ ಇವರು ಪೇಮೆಂಟ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ರೊಚ್ಚಿಗೆದ್ದು ಆತ ವಾಪಸ್ ಹೋಗ್ತಾನೆ. ಆ ಗ್ಯಾಂಗ್ಸ್ಟರ್ ಎಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾನೆ. ಆ ಒಂದಷ್ಟು ಸಾಗ ಇದೆಯಲ್ಲ ಅದೇ ಈ ಒಂದು ಮೂವಿ. ಬಟ್ ಈ ಮೂವಿನಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ಸ್ ಇದೆ, ಥ್ರಿಲ್ಲರ್ ಇದೆ ಆ್ಯಂಡ್ ಸಸ್ಪೆನ್ಸ್ ಇದೆ ಆ್ಯಂಡ್ ಸಮ್ ಗ್ಯಾಪ್ಸ್ ಇದೆ. ಗ್ಯಾಪ್ಸ್ ಅಂತಂದ್ರೆ ನಾನು ಹೇಳುವಂಥ ನೆಕ್ಸ್ಟ್ ಎಲ್ಲ ಮೂವೀಸಲ್ಲೂ ಡೈಲಾಗ್ಸ್ ಮಧ್ಯೆ ಒಂದಷ್ಟು ಗ್ಯಾಪ್ಸ್ಗಳು ಬರ್ತವೆ. ಹೀರೋಸ್ ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ನ ಹೇಗೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು, ಅದನ್ನೆಲ್ಲ ನೀವು ನೋಡ್ತಾ ಹೋದ್ರೆ ಥ್ರಿಲ್ಲರ್ ಅಂಡ್ ಆಕ್ಷನ್ ಮೂವೀಸ್ಗೆ ದಿಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ವಾಚ್ ದ ಮೂವಿ ಅಂಡ್ ಥ್ಯಾಂಕ್ ಮಿ ಲೇಟರ್. ನಂಬರ್ 9, ಬುಲೆಟ್ ಟ್ರೈನ್. ಬ್ರಾಡ್ ಪಿಟ್ದು ಮೂವಿ ಇದು. ಬ್ರಾಡ್ ಪಿಟ್ ಎಲ್ಲ ಮೂವೀಸ್ಗಳನ್ನೂ ನೀವು ನೋಡ್ಬೋದು, ಯಾಕಂದ್ರೆ ಅಂತ ಒಳ್ಳೆ ಸ್ಕ್ರಿಪ್ಟ್ ಇರುವಂತ ಮೂವೀಸ್ಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಈ ಮೂವಿನಲ್ಲಿ ಬ್ರಾಡ್ ಪಿಟ್ದು ಒಂದು ಕೆಲಸ ಇರುತ್ತೆ. ಆ ಕೆಲಸ ಏನಂದ್ರೆ ಒಂದು ಟ್ರೈನ್ ಒಳಗಡೆ ಒಂದು ಸೂಟ್ ಕೇಸ್ ಇರುತ್ತೆ. ಆ ಸೂಟ್ ಕೇಸ್ ಒಳಗಡೆ ದುಡ್ಡು ಇರುತ್ತೆ. ಆ ಸೂಟ್ ಕೇಸ್ನ ಎತ್ಕೊಂಡು ಹೋಗ್ಬೇಕು. ಆ ಬುಲೆಟ್ ಟ್ರೈನು ಟೋಕಿಯೋ ಇಂದ ಕ್ಯೋಟೋವರೆಗೂ ಹೋಗ್ತಾ ಇರುತ್ತೆ. ಅದರ ಮಧ್ಯೆ ಇವರು ಎತ್ಕೊಂಡು ವಾಪಸ್ ಹೋಗ್ಬೇಕು. ಟ್ರೈನ್ ಒಳಗಡೆ ಏನೋ ಕಾಲ್ ಇಡ್ತಾರೆ. ಕಾಲ್ ಇಟ್ಟ ಮೇಲೆ ಗೊತ್ತಾಗುತ್ತೆ ಅದ್ರೊಳಗಡೆ ಇನ್ನು ಅದರ್ ಅಸಾಸಿನ್ಸ್, ಅದರ್ ಏಜೆಂಟ್ಸ್ ಗಳು ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಒಬ್ರನ್ನೊಬ್ರನ್ನೇ ಅಬ್ಸರ್ವ್ ಮಾಡ್ತಾರೆ. ಟ್ರೈನ್ ಒಳಗಡೆ ನಡೆಯುವಂತ ಆಕ್ಷನ್ಸ್ ಇದೆಯಲ್ಲ, ಟಾಪ್ ನಾಚ್. ಅಂಡ್ ಸಿನಿಮಾಟೋಗ್ರಫಿ ಯಾವ ಲೆವೆಲ್ಗೆ ಮಾಡಿದ್ದಾರೆ ಅಂದ್ರೆ, ಎಷ್ಟು ಸಸ್ಪೆನ್ಸ್, ಹಾವನ್ನ ತರೋದಾಗಿರ್ಬೋದು, ಸಮ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಇನ್ವಾಲ್ವ್ ಮಾಡೋದ್ರಿಂದ ಆ ಸ್ಟೋರಿ ಹಾಗೆ ಹೋಗ್ತಾ ಹೋಗುತ್ತೆ. ಅಂಡ್ ಎಲ್ಲೂ ನಿಮ್ಗೆ ಬೋರ್ ಆಗೋದಿಲ್ಲ ಈ ಮೂವಿ ನೋಡ್ತಾ ಹೋದಾಗ. ಅಂಡ್ ಫೈನಲ್ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಡೋಂಟ್ ಮಿಸ್ ಟು ವಾಚ್. ಬ್ರಾಡ್ ಪಿಟ್ ಫ್ಯಾನ್ಸ್ ಯಾರು ಇದ್ದೀರಾ, ಡೂ ವಾಚ್ ಅಂಡ್ ಥ್ಯಾಂಕ್ ಮಿ ಲೇಟರ್. ನಂಬರ್ 8, ವ್ರಾತ್ ಆಫ್ ಮೆನ್. ಜೇಸನ್ ಸ್ಟ್ಯಾಥಮ್ದು ಮೂವಿ ಇದು. ಈ ಮೂವಿನಲ್ಲಿ ಆತ ದೊಡ್ಡ ಗ್ಯಾಂಗ್ಸ್ಟರ್, ಓಕೆ, ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಮಗನನ್ನ ಯಾವುದೋ ಒಂದು ರಾಬರಿ ಗ್ರೂಪು ಕೊಂದುಬಿಡುತ್ತೆ ಬೈ ಮಿಸ್ಟೇಕ್ ಆಗಿ. ಆ ರಾಬರಿ ಗ್ರೂಪ್ ಯಾರು ಅಂತ ಕಂಡುಹಿಡಿಯೋದಕ್ಕೋಸ್ಕರ, ಆತ ಕೊಂದಿದ್ದು ಯಾರು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಜೇಸನ್ ಸ್ಟ್ಯಾಥಮ್ ಅಂದ್ರೆ ಆ ಕ್ಯಾರೆಕ್ಟರು ಸಿಟಿನಲ್ಲಿರುವಂಥ ಗ್ಯಾಂಗ್ ಲೀಡರ್ಸ್ಗಳು ಯಾರು ಇದ್ದಾರೆ ಎಲ್ಲರನ್ನು ಎತ್ತಾಕೊಂಬಂದು ಎಲ್ಲರನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಆ ರೀತಿ ಇದೆಯಲ್ಲ, ದಾಟ್ಸ್ ರಿಯಲಿ ಡಿಫ್ರೆಂಟ್. ಆ್ಯಂಡ್ ತುಂಬ ಜನ ಗೊತ್ತಿರೋದಿಲ್ಲ ಈತ ಯಾರು ಅಂತ ಹೇಳ್ಬಿಟ್ಟು. ಅವನ ಜೊತೆ ಕೆಲಸ ಮಾಡೋರೆಲ್ಲ ಒಂದು ರೀತಿ ಬೇರೆ ಥರ ಟ್ರೀಟ್ ಮಾಡ್ತಿರ್ತಾರೆ. ಆ್ಯಂಡ್ ಲೇಟರ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಆತ ಯಾರು ಅಂತ ಹೇಳ್ಬಿಟ್ಟು. ಮೂವಿ ತುಂಬ ಚೆನ್ನಾಗಿದೆ, ಮಿಸ್ ಮಾಡಿದೆ ನೋಡಿ. ಐ ಥಿಂಕ್ ಪ್ರೈಮಲ್ಲಿದೆ. ನಂಬರ್ 7, ಧ್ರುವಂಗಳ್ 16 ಅಂತ ಹೇಳ್ಬಿಟ್ಟು ತಮಿಳ್ ಮೂವಿ ಇದು. ಈ ಮೂವಿನಲ್ಲಿ ಯಾವ ತರ ಅಂತಂದ್ರೆ 16 ಕ್ಯಾರೆಕ್ಟರ್ಗಳಿರುತ್ತೆ. 16 hours ಅಲ್ಲಿ ನಡೆದಿರುವಂತ ಒಂದಷ್ಟು ವಿಷಯಗಳನ್ನ ಡೈರೆಕ್ಟರ್ ಯಾವ ಲೆವೆಲ್ಗೆ ಸ್ಕ್ರೀನ್ ಪ್ಲೇನ ಕನೆಕ್ಟ್ ಮಾಡಿದ್ದಾರೆ, ಡಾಟ್ಸ್ ನ ಎವ್ರಿ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಕಾನ್ವರ್ಸೇಷನ್ ಯಾವ ರೀತಿ ತಗೊಂಡೋಗಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ನಿಮ್ಮ ಮೈಂಡ್ ನ ಬ್ಲೋನ್ ಮಾಡೋದು ಗ್ಯಾರಂಟಿ. ಅದರಲ್ಲಿ ತಂದೆ ಮತ್ತೆ ಮಗನ ಮಧ್ಯೆ ನಡೆಯುವಂತ ಒಂದಷ್ಟು ಕಾನ್ವರ್ಸೇಷನ್, ತಂದೆ ಮತ್ತೆ ಮಗನ ಮಧ್ಯೆ ಇರುವಂತ ಒಂದಷ್ಟು ರಿಲೇಶನ್ಶಿಪ್, ತಂದೆ ಮಗನನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಮಾಡಬಾರ್ದಾಗಿತ್ತು ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಷಯಗಳು ಚೆನ್ನಾಗಿ ಹೇಳಿದ್ದಾರೆ, ಒಂಥರ ಡಿಫ್ರೆಂಟ್ ಆಗಿ. ಡೂ ವಾಚ್ ದಟ್ ಮೂವಿ. ನಂಬರ್ 6, ರತ್ಸಸಾನ್. ನೀವು ಇಂಡಿಯಾದಲ್ಲಿ ಇರುವಂಥ ಟಾಪ್ 10 ಥ್ರಿಲ್ಲರ್ ಮೂವೀಸ್ ಯಾವ್ದ್ಯಾವುದು ಹೇಳಿ ಅಂತಂದರೆ ಐ ವುಡ್ ಪುಟ್ ದಿಸ್ ಇನ್ ಟಾಪ್ 5 ಲಿಸ್ಟಲ್ಲಿ ಈ ಮೂವಿನ ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮೂವಿ ಆ ಥರ ಇದೆ. ನೀವುಗಳೆಲ್ಲ ಮೋಸ್ಟ್ಲಿ ನೋಡಿರ್ತೀರ, ಇಟ್ಸ್ ಲಿಟಲ್ ಓಲ್ಡ್ ಮೂವಿ. ಈ ಮೂವಿನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನೆ. ಸೈಕೋ ಕಿಲ್ಲರ್ ಯಾವ ರೀತಿ ಹುಡುಗಿರನ್ನ ಟ್ರ್ಯಾಪ್ ಮಾಡ್ತಾನೆ, ಏನಕ್ಕೆ ಹುಡುಗಿರುಗಳನ್ನೇ ಕೊಲೆ ಮಾಡ್ತಾನೆ, ಅವನಿಗೆ ಆಗಿರುವಂಥ ಅನ್ಯಾಯ ಏನು, ಅವನಿಗೆ ಏನಾಗಿರುತ್ತೆ, ಏನಕ್ಕೆ ಈ ರೀತಿ ಕನ್ವರ್ಟ್ ಆಗ್ತಾನೆ, ಅವನು ಮ್ಯಾಜಿಕ್ಗಳನ್ನೆಲ್ಲ ಯಾವ ರೀತಿ ಯುಟಿಲೈಸ್ ಮಾಡ್ಕೊತಾನೆ, ಎವ್ರಿ ಡೀಟೇಲ್ ಲೈಕ್ ಟಾಪ್ ನಾಚ್. ನಿಮ್ಗೆ ಅನ್ಸ್ಬೋದು ಯಾರು ಗುರು ಡೈರೆಕ್ಟ್ರು, ಹೇಗೆ ಗುರು ಈ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಮೂವಿನಲ್ಲಿ ಇನ್ನೊಂದು ಸೆನ್ಸಿಟಿವ್ ವಿಷಯನ ತೋರಿಸಿದ್ದಾರೆ. ಸ್ಕೂಲ್ಗಳಲ್ಲಿ ಕೆಲವು ಕೆಟ್ಟ ಟೀಚರ್ಗಳು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬ್ಯಾಡಾಗಿ ಬಿಹೇವ್ ಮಾಡ್ಕೊತಾರೆ, ಅವರ ಕಂಟ್ರೋಲಲ್ಲಿ ಏನಿರುತ್ತೆ, ಈ ಮಾರ್ಕ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಮೂವಿನಲ್ಲೂ ಕೂಡ ತೋರಿಸಿದ್ದಾರೆ. ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಅಂದರೆ
ಈ ಒಂಥರ ಸೈಕೋ ಕಿಲ್ಲರ್ ಅಂಡ್ ಆಕ್ಷನ್ ಥ್ರಿಲ್ಲರ್ ಇಂಥ ಮೂವೀಸ್ಗಳಲ್ಲಿ ಕ್ಲೈಮ್ಯಾಕ್ಸ್ ನೋಡಿದಾಗಲೇ ನಮ್ಗೆ ಅರ್ಥ ಆಗೋದು ವಾಟ್ ಎಕ್ಸಾಕ್ಟ್ಲಿ ದ ಮೂವಿ ಇಸ್ ಆಲ್ ಅಬೌಟ್ ಅಂತ ಹೇಳ್ಬಿಟ್ಟು. ಈ ಮೂವಿ ಮ್ಯೂಸಿಕ್ ಡೈರೆಕ್ಟರ್ಗೆ ನಿಜವಾಗ್ಲೂ ದೊಡ್ಡ ಸಲ್ಯೂಟ್. ಆ ಒಂದು ವಿಲನ್ ಕ್ಯಾರೆಕ್ಟರ್ಗೆ ಏನು ಮ್ಯೂಸಿಕ್ ಕೊಟ್ಟಿದ್ದಾರೆ ಗುರು, ಆ ಮ್ಯೂಸಿಕ್ ನಾನು ಕೇಳ್ತಿದ್ರೇನೆ ಒಂದು ರೀತಿ ಭಯ ಆಗುತ್ತೆ. ಇಟ್ಸ್ ಒರಿಜಿನಲಿ ತಮಿಳ್ ಮೂವಿ. ನಾನು ಯೂಶಲಿ ಒರಿಜಿನಲ್ ಮೂವೀಸ್ನ ನೋಡ್ತೀನಿ, ಸೊ ನಿಮಗೂ ಇಷ್ಟ ಆಗಿದ್ರೆ ತಮಿಳಲ್ಲಿ ನೋಡಿ. ಸೊ don't miss to watch this movie and you can thank me later. Number 5, ಅಂಧಾಧೂನ್ ಐ ಥಿಂಕ್ ಮೋಸ್ಟ್ಲಿ ಎಲ್ಲರೂ ನೋಡಿರ್ತೀರ. ಒಬ್ಬ ಕಣ್ಣಿಲ್ಲ ಅಂತ ಹೇಳ್ಬಿಟ್ಟು ಆಕ್ಟ್ ಮಾಡ್ತಿರ್ತಾನೆ, ಮ್ಯೂಸಿಕ್ ಕ್ಲಾಸ್ನ ಹೇಳ್ಕೊಡ್ತಿರ್ತಾನೆ. ಅವನ ಮುಂದೆ ಒಂದು ಬೈ ಮಿಸ್ಟೇಕ್ ಆಗಿ ಒಂದು ಮರ್ಡರ್ ನಡೆದಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಅದನ್ನ ಅಬ್ಸರ್ವ್ ಮಾಡಿದ್ಮೇಲೆ ಅವನು ಆಕ್ಚುಲಿ ಕೂಡ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಂತ ಇರ್ತಾನೆ. ಬಟ್ ಸಂಹೌ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಆತನನ್ನ ಪರ್ಮನೆಂಟ್ ಕೂಡನನ್ನಾಗಿ ಮಾಡ್ತಾರೆ. ಮಾಡಿದ ನಂತರ ಈತ ಯಾವ ರೀತಿ ಫೈಟ್ ಮಾಡ್ತಾನೆ, ಯಾವ ರೀತಿ ರಿವೆಂಜ್ನ ತೀರಿಸ್ಕೊತಾನೆ ಅಂತ ಹೇಳ್ಬಿಟ್ಟು ಈ ಮೂವಿ ಇಸ್ ಆಲ್ ಅಬೌಟ್. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಾರ್ ಹೋಗ್ಬೇಕಾದ್ರೆ ಒಂದು ಮೊಲ ಅಡ್ಡ ಬರುತ್ತೆ. ಅದು ನಿಮ್ಗೆ ಸ್ಟೋರಿನ ಕ್ಲಿಯರ್ ಆಗಿ ರಿವೀಲ್ ಮಾಡುತ್ತೆ. ಅದರ ಅರ್ಥ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಯಾಕಂದ್ರೆ ಓನ್ಲಿ ಮೂವಿ ಲವರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕ್ಲೈಮ್ಯಾಕ್ಸ್. ಎಸ್ಪೆಷಲಿ ಡೈರೆಕ್ಟರ್ಗಳು ಥಿಂಕ್ ಮಾಡಿರೋ ರೀತಿ ದ ಮೋಸ್ಟ್ ಹಾರ್ಡ್ ಕೋರ್ ಮೂವಿ ಲವರ್ಸ್ ಮಾತ್ರ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಕ್ರ್ಯಾಕ್ ಡೌನ್ ಮಾಡೋಕ್ ಆಗೋದು. ಲೆಟ್ಸ್ ಸಿ. ನಂಬರ್ 4, ಪ್ರಿಸನರ್ಸ್. ಹ್ಯೂ ಜಾಕ್ಮನ್ ಅಂಡ್ ಜೇಕ್ ಇದರಲ್ಲಿ ಪೊಲೀಸು ಹ್ಯೂ ಜಾಕ್ಮನ್ ಫಾದರ್ ಕ್ಯಾರೆಕ್ಟರ್. ಅದರಲ್ಲಿ ತನ್ನ ಮಗಳನ್ನ ಒಬ್ಬ ಕಿಡ್ನಾಪ್ ಮಾಡ್ಕೊಂಡು ಹೋದ ನಂತರ ಮಗಳನ್ನ ಹುಡ್ಕೋಕೋಸ್ಕರ ಯಾವ ಒಂದು ಎಕ್ಸ್ಟೆಂಟ್ಗೆ ಹೋಗ್ತಾರೆ ಫಾದರ್ ಅಂತ ಹೇಳ್ಬಿಟ್ಟು ಈ ಮೂವಿ ಇಸ್ ಆಲ್ ಅಬೌಟ್. ಬಟ್ ಅದರಲ್ಲಿ ವಿಲನ್ ಮಾಡಿರುವಂತ ಕ್ಯಾರೆಕ್ಟರ್ನ ನೀವು ನೋಡಿದ್ರೆ ಟ್ರಸ್ಟ್ ಮೀ ನಿಮ್ಗೆ ಒಂದು ಕ್ಷಣ ನೋವಾಗುತ್ತೆ. ಒಂದು ಬಾತ್ರೂಮ್ ಅಲ್ಲಿ ಸೀನ್ ಇದೆ, ಅವನಿಗೆ ಹೊಡಿಯೋದಕ್ಕೆ ನನ್ನ ಮಗಳಲ್ಲಿ ಅಂತ ಕೇಳ್ಬೇಕಾದ್ರೆ ಹ್ಯೂ ಜಾಕ್ಮನ್ ಅವನು ಮಾಡಿರುವಂತ ಆಕ್ಟಿಂಗ್ ನ ನೋಡಿದ್ರೆ ನಿಜವಾಗ್ಲೂ ಇವನಲ್ಲ ಗುರು ವಿಲನ್, ಇವನಲ್ಲ ಗುರು ಕಿಡ್ನಾಪ್ ಮಾಡಿರೋದು ಅಂತ ಅನ್ಸುತ್ತೆ ನಿಮ್ಗೆ. ಬಟ್ ದ ಕ್ಲೈಮ್ಯಾಕ್ಸ್ ವಿಲ್ ಬ್ಲೋ ಯುವರ್ ಮೈಂಡ್ ಫಾರ್ ಶೋರ್. ಸೊ ವಾಚ್ ದಿಸ್ ಮೂವಿ ಅಂಡ್ ಥ್ಯಾಂಕ್ ಮಿ ಲೇಟರ್. ನೆಕ್ಸ್ಟ್ ನಂಬರ್ 3, ಸಿಕಾರಿಯೋ. ಏನಕ್ಕೆ ಈ ಮೂವಿನ ನಂಬರ್ 3 ನಲ್ಲಿ ಇಟ್ಟೆ ಅಂತಂದ್ರೆ, ನೀವುಗಳೇನಾದ್ರೂ ಆಕ್ಷನ್, ಥ್ರಿಲ್ಲರ್, ಸಸ್ಪೆನ್ಸ್, ಸ್ವಲ್ಪ ಲಿಟಲ್ ಡ್ರಾಮಾನ ಲೈಕ್ ಮಾಡ್ತೀನಿ ಅನ್ನೋದಿದ್ರೆ ಈ ಮೂವಿ ನೀವು ಖಂಡಿತ ನೋಡಿಲ್ಲ ಅಂದ್ರೆ ನೋಡಿ. ಆಮೇಲೆ ನೀವು ಯು ವಿಲ್ ಕಮ್ ಬ್ಯಾಕ್ ಅಂಡ್ ಕಮೆಂಟ್. ಏನಿದು ಈ ಮೂವಿದು ಔಟ್ಲೈನ್ ಅಂತ ನೀವು ಕೇಳೋದಾದ್ರೆ, ಅಮೆರಿಕ ಮತ್ತೆ ಮೆಕ್ಸಿಕೋ ಮಧ್ಯೆ ಇರುವಂತ ಒಂದು ಬಾರ್ಡರ್ ಅಲ್ಲಿ ಡ್ರಗ್ ಕಾರ್ಟಲ್ ನಡೀತಾ ಇರುತ್ತೆ. ಅಂದ್ರೆ ಡ್ರಗ್ ಡೀಲರ್ಸ್ಗಳು ಅಮೆರಿಕದ ಒಳಗಡೆಗೆ ಡ್ರಗ್ ನ ಯಾವ ರೀತಿ ಸಾಗಿಸ್ತಾ ಇರ್ತಾರೆ, ಆ ಒಂದು ಕಿಂಗ್ ಪಿನ್ ಗಳಿದಾರಲ್ಲ ಅವ್ರಗಳನ್ನ ಇವರು ಅಸಾಸಿನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಆಫ್ US CIA ಅಥವಾ FBI ಟೀಮು ಮೆಕ್ಸಿಕೋಗೆ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಟ್ಟ ನಂತರ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದು ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಅಲ್ಲಿ ಒಂದು ಇವ್ರದ್ದು ಕಾರ್ ನಿಂತಿರುತ್ತೆ. ಇವ್ರುಗಳನ್ನ ಎಸ್ಕಾರ್ಟ್ ಮಾಡ್ತಿರುವಂತ ಮೆಕ್ಸಿಕೋ ಪೊಲೀಸ್ನವರೇ ಯಾವ ರೀತಿ ಇವ್ರ ಅಗೇನ್ಸ್ಟ್ ಹೋಗ್ತಾರೆ, ಯಾವ ರೀತಿ ಮೂವಿ ಕರ್ಕೊಂಡು ಹೋಗ್ತದೆ, ಅಟ್ಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಅದರಲ್ಲಿ ನೈಟ್ ವಿಷನ್ ಯೂಸ್ ಮಾಡ್ಕೊಂಡು ಕೆಲವು ಆ್ಯಕ್ಷನ್ ಇದೆ, ಲೈಕ್ ಸೂಪರ್ ಆಗಿದೆ. ನೋಡಿ, ಯು ವಿಲ್ ಥ್ಯಾಂಕ್ ಮಿ ಲೇಟರ್. ನಂಬರ್ 2, ತುಂಬಾಡ್. ಈ ಮೂವಿನ ನೀವೇನಾದರೂ ನೋಡಿಲ್ಲ ಅಂತಂದರೆ, ಇಂಡಿಯಾದಲ್ಲಿರುವಂಥ ಟಾಪ್ ಮೂವೀಸ್ ಲಿಸ್ಟಲ್ಲಿ ಇದು ಒಂದು ಮೂವಿ. ಇದರಲ್ಲಿರುವಂಥ ಮಿಸ್ಟರಿ ಥ್ರಿಲ್ಲರ್ ಯಾವ ಲೆವೆಲ್ಗೆ ಅಂದರೆ, ಸ್ಕ್ರೀನ್ ಪ್ಲೇನ ನೀವು ನೋಡಬೇಕು, ಕ್ಯಾರೆಕ್ಟರ್ಗಳು ಕಮ್ಮಿ, ಒಂದು ಫಿಕ್ಸ್ಡ್ ಲೊಕೇಶನಲ್ಲಿ ಮಾಡಿರುವಂಥ ಈ ಮೂವಿ ಶೂಟು. ಬಟ್ ಅದರಲ್ಲಿರುವಂಥ ಮ್ಯೂಸಿಕ್ ಯೂಸ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಾಗಿರ್ಬೋದು, ವಾವ್. ಅದ್ರಲ್ಲೊಬ್ಬ ಚಿಕ್ಕ ಹುಡುಗ ಇದ್ದಾನೆ, ಆತನ ಆ್ಯಕ್ಟಿಂಗ್ನ ನೋಡಿದ್ರೆ ನೀವು ಫಿದಾಗ್ಬಿಡ್ತೀರಾ, ಅವ್ನು ಫ್ಯಾನ್ ಆಗ್ಬಿಡ್ತೀರಾ. ಈ ಮೂವಿ ಯಾವ ಒಂದು ಎಮೋಷನ್ ಅರೌಂಡ್ ಇವಾಲ್ವ್ ಆಗುತ್ತೆ ಅಂತಂದರೆ, ಗ್ರೀಡ್. ಒಬ್ಬ ಮನುಷ್ಯನಿಗೆ ಬೇಕು ಅನ್ನುವಂಥ ಒಂದು ಆಸೆ ಇರುತ್ತಲ್ಲ, ಆ ದುರಾಸೆ ಅನ್ನೋದು ಒಬ್ಬ ಮನುಷ್ಯನ ಯಾವ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು, ಬೇಸಿಕಲಿ ಇದರಲ್ಲಿ ಚಿನ್ನ ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಗ್ರೀಡಿನೆಸ್ ಒಬ್ಬ ಮನುಷ್ಯನ ಯಾವ ಮಟ್ಟಕ್ಕೆ ತೆಳ್ಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಯು ವಾಟ್ಸ್ ದ ಮೂವಿ, ಯು ರಿಯಲಿ. ನಾನಂತೂ ನೋಡಿದ್ಮೇಲೆ ಸ್ವಲ್ಪ ಭಯ ಆಗುತ್ತೆ, ಮಿಸ್ಟರಿ ಕೈಂಡ್ ಆಫ್ ಥಿಂಗ್. ಅದರಲ್ಲಿ ಕೆಲವು ಹಾರ್ಟ್ ಎಲ್ಲ ಯೂಸ್ ಮಾಡಿದ್ದಾರೆ, ಲೈಕ್ ಹಾರ್ಟ್ ಸ್ಟೈಲು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸ್ವಲ್ಪ ಭಯ ಆಗುತ್ತೆ ಫರ್ ಶೋರ್. ಸೊ ವಾಚ್ ಇಟ್ ಕೇರ್ಫುಲಿ. ಆಮೇಲೆ ನನಗೆ ಬೈಬಿಡಿ, ಏನು ಗುರು ಇಂಥ ಮೂವಿ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಸೊ ಕಮಿಂಗ್ ಟು ನಂಬರ್ 1, ದಿಸ್ ಇಸ್ ಮೈ ಫೇವ್ರೆಟ್ ಮೂವಿ. ನಾನು ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ಮೂವಿ ಇದೆ ಅಂತ ಹೇಳ್ಬಿಟ್ಟು. ಯಾವಾಗ ನಾನು ಈ ಮೂವಿನ ನೋಡಿದ್ನೋ ಆವಾಗಲೇ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರೆದಿಟ್ಟೆ, ಈ ಮೂವಿನ ಐ ಶುಡ್ ಟೆಲ್ ಟು ಆಲ್ ಮೈ ಆಡಿಯನ್ಸ್ ಟು ವಾಚ್ ದಿಸ್ ಮೂವಿ. ಎಸ್ಪೆಷಲಿ ಥ್ರಿಲ್ಲರ್ ಜಾನ್ರಲ್ಲಿ ನಾವು ಸುಮಾರು ಕಂಟೆಂಟ್ನ ಮಾಡ್ತೀವಿ, ಸುಮಾರು ವೀಡಿಯೋಸ್ಗಳನ್ನ ಮಾಡಿದ್ದೀವಿ. ಸೊ ಅಂಥವ್ರಿಗೆ ಈ ಮೂವೀಸ್ನ ಖಂಡಿತ ಹೇಳಲೇಬೇಕು, ಸಜೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಆ ಮೂವಿಯ ಹೆಸರು ನೋ ಕಂಟ್ರಿ ಫಾರ್ ಓಲ್ಡ್ ಮೆನ್ ಅಂತ ಹೇಳ್ಬಿಟ್ಟು. ಈ ಮೂವಿನಲ್ಲಿ 2 ಕ್ಯಾರೆಕ್ಟರ್ ಇದೆ. ಒಬ್ಬ ವಿಲನ್ ಕ್ಯಾರೆಕ್ಟರ್ ಮಾತ್ರ ಲೈಕ್ ನೆಕ್ಸ್ಟ್ ಲೆವೆಲ್, ಬಿಗ್ ಸಲ್ಯೂಟ್. ಲೈಕ್ ವಿಲನ್ನ ನೋಡಿದ್ರೇ ನೀವು ಎದುರ್ಕೊಂತೀರ. ಅದ್ರಲ್ಲಿ ಬರುವಂಥ ಸಸ್ಪೆನ್ಸ್ ಯಾವ ಥರ ಇದೆ ಅಂದರೆ, ಸಖತ್ ಗ್ಯಾಪ್ ಕೊಡ್ತಾರೆ ಆ್ಯಂಡ್ ಸಖತ್ ಕಾನ್ವರ್ಸೇಷನ್, ಒಂದಕ್ಕೊಂದು ಕಾನ್ವರ್ಸೇಷನ್ ಇಟ್ಟಿದ್ರಲ್ಲ 2 ಕ್ಯಾರೆಕ್ಟರ್ಗಳ ಮಧ್ಯೆ. ಅದರಲ್ಲಿ ಒಂದು ಸೀನನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕಾಯಿನ್ನ ಫ್ಲಿಪ್ ಮಾಡಿ ಹೆಡ್ ಆರ್ ಟೈಲ್ ಹೇಳು ಅಂತ ಹೇಳ್ತಾನೆ. ಆ ಹೆಡ್ ಆರ್ ಟೈಲ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದಾದ ನಂತರ ಒಂದು ಕಾನ್ವರ್ಸೇಷನ್ ಆಗುತ್ತೆ.
ಅವಾಗ ನಿಜವಾಗ್ಲೂ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗುತ್ತೆ ಮೂವಿನ ನೋಡೋರಿಗೆ. ಯಾಕೆ ಅಂತಂದರೆ ಆ ವಿಲನ್ ಯಾರು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ. ಈ ಮೂವಿದ ಔಟ್ಲೈನ್ ಹೇಳೋದಾದರೆ, ಒಂದು ಸೂಟ್ ಕೇಸಲ್ಲಿ ದುಡ್ಡು ಇರುತ್ತೆ. ಆ ದುಡ್ಡನ್ನ ಯಾರೋ ಒಬ್ಬ ಹೊರಗಡೆ ಹೋದಾಗ ನೋಡ್ತಾನೆ, ಸಿಗುತ್ತೆ, ಅದನ್ನು ತೊಗೊಂಡು ಬರ್ತಾನೆ. ಅದನ್ನು ತೊಗೊಂಡು ಬಂದಮೇಲೆ ಆ ದುಡ್ಡು ಯಾರ್ದಿರುತ್ತೆ ನೋಡಿ, ಅವನಿಗೊಂದು ಹಠ ಇರುತ್ತೆ, ನನ್ನ ದುಡ್ಡನ್ನ ಯಾರೇ ತೊಗೊಂಡೋಗಿರಲಿ ಆ ದುಡ್ಡನ್ನ ನಾನು ವಾಪಸ್ ತೊಗೋತೀನಿ ಅಂತ. ಅವನಿಗೆ ದುಡ್ಡಿನ ಮೇಲೆ ಆಸೆ ಇರೋದಿಲ್ಲ, ನನ್ನ ದುಡ್ಡನ್ನ ಯಾವನೋ ಕದ್ಬಿಟ್ಟ ಅವನು ನಾನು ಬಿಡಬಾರ್ದು ಅನ್ನುವಂಥ ಒಂದು ಹಠ, ಹುಚ್ಚು, ಒಂದು ಸೈಕೋ ಮೈಂಡ್ ಸೆಟ್ ಇರುತ್ತಲ್ಲ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಆತನನ್ನು ಹುಡ್ಕೊಂಡು ಹೋಗ್ತಾನೆ. ಕ್ಲೈಮ್ಯಾಕ್ಸ್ ಅಂಡ್ ಆ ಸ್ಟೋರಿನಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ಯಾವ ರೀತಿ ಇವನು ಡೀಲ್ ಮಾಡ್ತಾನೆ, ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಕೊಲೆ ಮಾಡೋದಕ್ಕೆ ಇವನೇ ಏನೇನೋ ಗ್ಯಾಸಲ್ಲೆಲ್ಲ ರೆಡಿ ಮಾಡ್ಕೊತಾನೆ. ವಾಚ್ ದ ಮೂವಿ. ಸೊ ಈ 10 ಮೂವೀಸ್ಗಳಲ್ಲಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು, ಇನ್ ಕೇಸ್ ನೀವೇನಾದರೂ ವಾಚ್ ಮಾಡಿದರೆ. ಆ್ಯಂಡ್ ಆರ್ಡ್ರನ್ನ ನೀವು ನಿಮಗಿಷ್ಟ ಬಂದಂತೆ ಕೂಡ ಹಾಕೋಬೋದು. ನಾನು ಈ ಆರ್ಡ್ರನ್ನ ಹಾಕಿರೋದು ವಿಜುವಲ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಅದರಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು, ಅದರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಅದರ ಬೇಸಿಸ್ ಮೇಲೆ ನಾನು ಈ ಆರ್ಡ್ರನ್ನ ಹಾಕಿದ್ದೀನಿ. ಈ ವಿಡಿಯೋನ ನಿಮ್ಮ ಮೂವಿ ಲವರ್ ಜೊತೆಗೆ ಮರೆಯದೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.